ಎಲ್ರಿಗೂ ನಮಸ್ಕಾರ. ಬೆಳಗಿನ ಜಲ್ದಿ ಬೇಕಾಯಿತು. ನಾನಹಳ್ಳಿ ಕಡೆ ಹೊರಟೆ. ಮೆಟೀರಿಯಲ್ ಯಾರ್ಗೋಗಿ ಖಾಲಿ ಗಾಡಿ ತೂಕ ಹಾಕ್ಸಿ ಎಂಸ್ಯಾಂಡ್ ನೋಡಿ ಹೆವಿ ಸ್ಟಾಕ್ ಇದೆ. ನಮ್ಗೆ ಎಂಸ್ಯಾಂಡ್ ಅನ್ಸೋದಕ್ಕೆ ಬೇಕಾಗಿಲ್ಲ, ಬರೀ ಜಲ್ಲಿ ಬೇಕು ಇವತ್ತು. ಎಂಸ್ಯಾಂಡ್ ಬಂದು ನಿಮ್ಗೆ ಈ ಬೆಂಗಳೂರು ಟ್ರೇಲಲ್ಲಿ 4.5 ಟನ್ ತುಂಬೋದು. ಜಲ್ಲಿ ಮಾತ್ರ ಒಂದು 3.5-4 ಟನ್ ಅಷ್ಟು ತುಂಬಕ್ಕಾಗೋದು. ನಮ್ಗೇನು ಜಲ್ಲಿ ಜಾಸ್ತಿ ಬೇಕಾಗಿಲ್ಲ, ಒಂದು 3-3.5 ಟನ್ ಅಲ್ಲ ಸಾಕು. ಅದಕ್ಕೆ ಒಂಚೂರು ಒಂದು ಬಕೆಟ್ ಕಮ್ಮಿ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಮನೆ ಹತ್ರ ಬಂದು ಅನ್ಲೋಡ್ ಮಾಡಿಸಿ ಹೆಂಗಿದ್ರು ಟ್ರ್ಯಾಕ್ಟರ್ ಬಂದಿತ್ತಲ್ಲ, ಒಂದು ಲೋಡ್ ದಬ್ರಿಸ್ ತುಂಬಿಸಿ ಕಳ್ಸ ಅಂದ್ಬಿಟ್ಟು ಹಾಕಿ ಕಳಿಸಿದ್ರಿ. ಒಂದು ಟ್ರ್ಯಾಕ್ಟರ್ ತುಂಬಿಸಿದಕ್ಕೆ ಆಲ್ಮೋಸ್ಟ್ ಖಾಲಿ ಆದಂಗೆ ಆಯ್ತು. ಮಿಕ್ಕಿದೆಲ್ಲ ಈ ಹಳೆ ಸಂಪಕ್ಕೆ ಫಿಲ್ಲಿಂಗ್ ಬೇಕು. ಹೊಸ ಸಂಪಕ್ಕೆ ಕಾಂಕ್ರೀಟ್ ಹಾಕಕ್ಕೆ ಸೆಂಟ್ರಿಂಗ್ ಹೊಡೆದು ಕಬ್ಬಣ ಕಟ್ತಾ ಇದ್ರು. ಕಂಬಿಯಲ್ಲಿ ಆಲ್ಮೋಸ್ಟ್ ಕಟ್ ಆಗಿತ್ತು. ನಾವು ಟಿಫನ್ ಮಾಡ್ಕೊಂಡು ಒಂದು ಕಾರ್ ಸ್ಪೇರ್ ತರಬೇಕು ಅಂತ ಜೇಸಿ ರೋಡ್ ಕಡೆ ಹೊರಟೆ. ನೋಡಿ ನಮ್ಮ ವರ್ನಾದು ಇಂಟರ್ಕೂಲರ್ ಹೋರ್ಸ್ ಬಸ್ಟ್ ಆಗಿದೆ. ಆಚೆಗಡೆ ಸ್ಪೇರ್ ಸಿಕ್ತಲ್ಲ. ಶೋರೂಮ್ ಅಲ್ಲಿ ಕೇಳಿದ್ರೆ 5,800 ರೂಪಾಯಿ ಹೇಳ್ತಾರೆ ಬರೀ 3 ಇಂಚ್ ಹೋಸ್ಗೆ. ಏನ್ ಬೆನ್ಸ್ ಕಂಪ್ನಿ ರೇಂಜ್ ಹೇಳ್ತಾರೆ. ಸರಿ ಏನ್ ಮಾಡೋದು, ಶೋರೂಮ್ ದೇ ಆಕ್ಷನ್ ಅಂತ ಮನೆ ಕಡೆ ಬಂದಾಗ ಕಾಂಕ್ರೀಟ್ ಅಲ್ಲಿ ಹಾಕ್ಬಿಟ್ಟಿರೋ ಸಂಪ್ಗೆ ಇದೆ 5,800 ರೂಪಾಯಿ ಹೋಸ್ ಪೈಪ್. ಗರಾಜಿಗೆ ಸ್ಪೇರ್ಸ್ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಹೋಗೋಣ ನಾನು ಹೋಗಿ ಕಾಲೇಜಿದ್ದೆ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ಮುಂಚೆ ಒಂಥರ ಪೀಸ್ ಅನ್ಸೋದು ದೇವಸ್ಥಾನಕ್ಕೆ ಬಂದು, ಈ ನಡುವೆ ಯಾಕೋ ಶೋ ಆಫ್ ತರ ಆಗ್ಬಿಟ್ಟಿದೆ. ಜನ ಜಾಸ್ತಿ ಆದಂತ ಪದ್ಧತಿಗಳು ಚೇಂಜ್ ಆಗುತ್ತೆ. ಇದೇ ದೇವಸ್ಥಾನ ನೋಡಿದ್ ನಾನು. ಮುಂಚೆ ಕಾಯಿಲೆಟ್ ಕೂಡ ಕಮ್ಮಿ ಇತ್ತು, ಇವಾಗ ಅದನ್ನು ಜಾಸ್ತಿ ಮಾಡಿದ್ದಾರೆ. ಪ್ಲಸ್ 41 ರೌಂಡ್ ಪ್ರದಕ್ಷಿಣೆ ಹಾಕ್ಬೇಕಿತ್ತು, ಈಗ 16 ರೌಂಡ್ ಪ್ರದಕ್ಷಿಣೆ ಮಾಡಿದ್ದಾರೆ. ನಾನು ದೇವರಿನ ಭಕ್ತಿ ಬಗ್ಗೆ ಮಾತಾಡ್ತಿಲ್ಲ, ವ್ಯವಸ್ಥೆ ಬಗ್ಗೆ ಹೇಳ್ತಿರೋದು. ಯಾಕೆ ಅಂತ ನಮ್ ಜನ ಕ್ವಶನ್ ಮಾಡಕ್ ಕಲ್ತ್ರೆ ಎಲ್ಲ ಚೇಂಜ್ ಆಗುತ್ತೆ. ನಮ್ ಜನ ಯಾರೇನೇ ರೂಲ್ಸ್ ತಂದ್ರು, ಯಾರೇನೇ ಚೇಂಜ್ ಮಾಡಿದ್ರು ನಮ್ಗೆ ಯಾಕೆ ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಜೈ ಆಂಜನೇಯ. ಇದೆಲ್ಲ ಯಾವಾಗ ಬದಲಾಗುತ್ತೋ. ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರ್ ರೆಡಿ ಆಗಿತ್ತು ಫೋನ್ ಮಾಡಿದ್ರು ಹೋಗೋಣ ಟೆಸ್ಟ್ ನೋಡಿ ಸೀದಾ ಮನೆ ಕಡೆಗೆ ಬಂದೆ. ಇವತ್ತಿಗೆ ಇಷ್ಟೇ.